ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ. ಬೆಳಗಾವಿ ಜಿಲ್ಲೆ ಸಪ್ತ ನದಿಗಳ ಒಳಹರಿವು ಹೆಚ್ಚಳ ಆಗಿದೆ. ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳ ಒಳಹರಿವು ಹೆಚ್ಚಳ ಆಗಿರೋದು. ಸದ್ಯ ಕೃಷ್ಣ ನದಿಗೆ 1,40,000 ಕ್ಯೂಸೆಕ್ ಒಳಹರಿವು. ಘಟಪ್ರಭಾ ನದಿ ಒಳಹರಿವು 20,000 ಕ್ಯೂಸೆಕ್. ಮಲಪ್ರಭಾ ನದಿ ಒಳಹರಿವು 5,000 ಕ್ಯೂಸೆಕ್. ಹಿಡಕಲ್ಲು, ನವಿಲು ತೀರ್ಥ ಡ್ಯಾಂನಲ್ಲಿ ಅರ್ಧದಷ್ಟು ನೀರು ಸಂಗ್ರಹ ಆಗಿದೆ. ಇನ್ನೊಂದು ವಾರ ಹೀಗೆ ಮಳೆ ಆದರೆ ಜಲಾಶಯಗಳು ಭರ್ತಿಯಾಗಲಿದೆ. ಕೃಷ್ಣ, ಘಟಪ್ರಭಾ ಇಲ್ಲೆಲ್ಲ ತುಂಬಿ ಹರಿತಾ ಇರೋದು ನೀರು. ಘಟಪ್ರಭಾ ನದಿಯ ಒಳಹರಿವು 20,000 ಕ್ಯೂಸೆಕ್. ಇನ್ನೊಂದು ವಾರ ಹೀಗೆ ಮಳೆ ಆಯಿತು ಅಂತ ಅಂದರೆ ಜಲಾಶಯಗಳೆಲ್ಲ ಭರ್ತಿ ಆಗಲಿವೆ ಅಂತ ಹೇಳಲಾಗ್ತಾ ಇದೆ. ಮಳೆ ಇಲ್ಲದೆ ಕಂಗಾಲಾಗಿದ್ದಂಥ ರೈತರಿಗೆ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂಥ ಸಮಯ ಬಂದಿದೆ. ಕೆಲವು ಕಡೆಯಲ್ಲೆಲ್ಲ ಕೃಷಿ ಭೂಮಿಯೆಲ್ಲ ಹಾಳಾಗಿದೆ, ನೀರು ನುಗ್ಗಿ. ಮಳೆ ಬಂದರೆ ಹೀಗಾಗತ್ತೆ, ಬರದೇ ಇದ್ರೂ ಸಮಸ್ಯೆ ಆಗತ್ತೆ. ಸದ್ಯಕ್ಕೆ ಈಗ ಜಲಾಶಯಗಳೆಲ್ಲ ತುಂಬುವ ಹಂತಕ್ಕೆ ಬಂದಿದೆ.